ಇನ್ನು ದೆಹಲಿಯ ಏರ್ಪೋರ್ಟ್ ಮೇಲ್ಛಾವಣಿ ಕುಸಿದಿರುವಂತದ್ದು ಹಾಗೆ ಕುಸಿದು ಒಬ್ಬ ಸಾವನ್ನಪ್ಪಿರುವಂತಹ ಒಂದು ಘಟನೆ ನಡೆದಿದೆ. 3 ಜನ ಗಾಯಗೊಂಡಿದ್ದಾರೆ. ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಈ ವಿಚಾರವನ್ನ ಕೇಂದ್ರದ ವಿರುದ್ಧ ಹರಿಹಾಯೋದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ವಾಗ್ದಾಳಿಯನ್ನು ನಡೆಸಿದರೆ ಈ ವಿಷಯವನ್ನು ಇಟ್ಕೊಂಡು ಮೋದಿ ಸರ್ಕಾರದ ಅವಧಿಯಲ್ಲಿ ಈ ರೀತಿಯಾಗಿ ಕಳಪೆ ಕಾಮಗಾರಿಗಳು ನಡೆದಿವೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಕಳೆದ 10 ವರ್ಷಗಳ ಮೋದಿ ಸರ್ಕಾರದ ಅವಧಿಯಲ್ಲಿ ಕಳಪೆ ಕಾಮಗಾರಿ ನಡೆದಿವೆ. ಮೂಲ ಸೌಕರ್ಯಗಳು ಕುಸಿಯಲು ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯವೇ ಕಾರಣ. 1. ದೆಹಲಿ ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿತ. 2. ಜಬಲ್ಪುರ ವಿಮಾನ ನಿಲ್ದಾಣದ ಮೇಲ್ಛಾವಣಿ ಕುಸಿತ. 3. ಅಯೋಧ್ಯೆಯ ಹೊಸ ರಸ್ತೆಗಳ ಹೀನಾಯ ಸ್ಥಿತಿ. 4. ಅಯೋಧ್ಯೆ ರಾಮ ಮಂದಿರ ಕಟ್ಟಡ ಸೋರಿಕೆ. 5. ಮುಂಬೈ ಟ್ರಾನ್ಸ್ ಹಾರ್ಬರ್ ಲಿಂಕ್ ರಸ್ತೆಯಲ್ಲಿ ಬಿರುಕು. 6. ಬಿಹಾರದಲ್ಲಿ 13 ಹೊಸ ಸೇತುವೆಗಳು ಬಿದ್ದಿವೆ. 7. ದೆಹಲಿಯಲ್ಲಿ ಪ್ರಗತಿ ಮೈದಾನದ ಸುರಂಗ ಮುಳುಗಿದೆ. 8. ಗುಜರಾತ್ನಲ್ಲಿ ಮೋರ್ಬಿ ಸೇತುವೆ ಕುಸಿತವಾಗಿದೆ. ವಿಶ್ವದರ್ಜೆಯ ಮೂಲಸೌಕರ್ಯ ಸೃಷ್ಟಿಸಿದ್ದೇವೆ ಎನ್ನುವ ಮೋದಿ ಅವರ ಅಭಿವೃದ್ಧಿಯ ಪರಿ ಇದು. ಮಾರ್ಚ್ 10ರಂದು ಮೋದಿ ದೆಹಲಿ ಏರ್ಪೋರ್ಟ್ನ ಟರ್ಮಿನಲ್ 1 ಉದ್ಘಾಟಿಸಿದ್ರು. ಇವೆಲ್ಲವೂ ಚುನಾವಣೆಗಾಗಿಯೇ ನಡೆದಿದ್ದವು. ಇದೀಗ ಏರ್ಪೋರ್ಟ್ ಮೇಲ್ಛಾವಣಿ ಕುಸಿದು ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಕಳೆದ 10 ವರ್ಷಗಳು ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿರುವಂತಹ ಒಂದು ಟ್ವೀಟ್. ಇದರಲ್ಲಿ ಪಾಯಿಂಟ್ಔಟ್ ಮಾಡಿದ್ದಾರೆ. ಸುಮಾರು 8 ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಿದ್ದಾರೆ. ಆ 8ರಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿರೋದ್ರಿಂದನೇ ಇಲ್ಲೆಲ್ಲವೂ ಕೂಡ ಕಾಮಗಾರಿಗಳು ಈ ರೀತಿಯಾಗಿ ನಡೆದಿರುವಂಥದ್ದು. ಸರಿಯಾಗಿ ಕಾಮಗಾರಿ ಆಗದೇ ಇರೋದ್ರಿಂದಾಗಿ ದುರಂತಗಳು ಸಂಭವಿಸಿದವೆ ಅನ್ನುವಂಥದ್ರ ಬಗ್ಗೆ ಅವರು ಪಾಯಿಂಟ್ಔಟ್ ಮಾಡ್ತಾ ಇದ್ದಾರೆ.